ಈ ಉದ್ದಕ್ಕೆ ಕಾಲ ಮಾಡಿ ಮಕ್ಕೊಂದವ್ರಿಗೆ ಒಂದ್ಸಲ ನಮಸ್ಕಾರಗಳನ್ನ ಹೇಳ್ತಾರೀ ಸರ. ಯಾಕ ಯವ್ವ ನಡಾನು ಸಾಕೈತ ಚಂಚನ ಓಡಾಡಿದಾರ ಅವ್ರ ಜಾತ್ರೆಯಾಗ ಸರ. ಯಾಕಂದ್ರ ನಾವು ನಿಮಗೆ ನಗಸಲಿಲ್ಲ ಅಂದ್ರೆ ನಿದ್ದೆ ಬರ್ತಾವ. ಹೌದ್ರಿಪ್ಪ, ಅದಕ್ಕೆ ನೀವು ನಗಸ್ತೀರೇನ್ರಿ? ಮತ್ತ ನಗಸಾಕು ಬೇಕ. ಬೇಕ್ರಿಪ್ಪ. ಅದಕ್ಕ ನಿಂಗಲ್ಲ ಮಹಾತ್ಮರ ಒಂದು ಮಾತಿನೊಳಗೆ ಹಿಂಗ ಹೇಳ್ತಾರ. ಏನ್ ಹೇಳ್ತಾರ್ರಿ ಸರ್ ಮಾತ? ಎಳ್ಳಿಲ್ಲದ ಗಾನದಲ್ಲೇ ಎಣ್ಣೆ ಉಂಟೆ. ಹೌದು. ಎಳ್ಳಿಲ್ಲದ ಗಾನದಲ್ಲೇ ಎಣ್ಣೆ ಉಂಟೆ, ಕಳ್ಳನು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯೋದು ಉಂಟೆ. ಹೌದು. ಸುಳ್ಳು ಮಾತಾಡವನ ಬಾಯಲ್ಲಿ ಸತ್ಯ ಉಂಟೆ. ಹೌದು. ಒಟ್ಟ ತೂರಿ ಕೈ ಒಟ್ಟಾದಂತೆ ರಾಮನಾಥ ಅಂತ ಹೇಳಿದ್ರು. ಇದೇ ಮಾತ ಕೇಳಿರಪ್ಪ. ಇದೇ ಮಾತು ಯಾಕೆ ಹೇಳ್ಯಾರಪ್ಪ ಅಂತಂದ್ರ, ಯಾಕ್ರಿಪ್ಪ? ಆ ಗಾನ ಹೊಡಿಬೇಕಾದ್ರ ಗಾನದೊಳಗೆ ಎಳ್ಳು ಹಾಕಲಾರ್ದು ಎಷ್ಟು ಗಾನ ಹೊಡೆದ್ರು ಎಣ್ಣೆ ಬೀಳಂಗಿಲ್ಲ. ಹೌದ್ರಿಪ್ಪ. ಹೌದು. ಎಲ್ಲ ಹಾಕಿರನ ಎಣ್ಣೆ ಬರೋದ್ರಿಪ್ಪ. ಗೋಳ ತಿರುಗಾಡ್ರಿ ಹೆಂಗ ಎಣ್ಣೆ ಬರ್ತದ? ಗೊಳ್ಳು ಹೊಡೆದ್ರೆ ಎಣ್ಣೆ ಹೊಂಡಂಗಿಲ್ಲ, ಅದಕ್ಕೆ ಎಳ್ಳು ಬೇಕ ಮೊದಲು. ಹೌದ್ರಿಪ್ಪ. ಅದೇ ತರವಾಗಿ ಯಾವ ದಾರಿ ಒಳಗ ಕಳ್ಳು ಹಾದಾಡತ ನೋಡು, ಅಲ್ಲಿ ಒಂದು ಕುರ್ಪಿ ಚೂರು ಸುದ ಬಿದ್ದಿರಂಗಿಲ್ಲ. ಕುರ್ಪಿ ಚೂರು. ಹೌದ್ರಿಪ್ಪ. ಮೊದಲ ಕಳ್ಳ ಅವ ಎಲ್ಲ ಗೋಳೆ ಮಾಡ್ಕೊಂಡು ಹೋಗ್ತಾನ್ರಿಪ್ಪ. ಅದಕ್ಕ ಇನ್ನು ಸುಳ್ಳು ಮಾತಾಡೋರು ಬಾಯಿ ಒಳಗ ಎಂದು ಸತ್ಯ ಬರಂಗಿಲ್ಲ ಅಂತ ಹೇಳ್ತಾರ. ಹೌದ್ರಿಪ್ಪ. ಮೊದ್ಲು ಸುಳ್ಳು ಮಾತಾಡ್ತಾರ ಅವ್ರು, ಅಲ್ಲಿ ಸತ್ಯ ಬರ್ತದ. ಅದಕ್ಕೆ ಸುಳ್ಳು ಮಾತಾಡೋವನ ಬಾಯಲ್ಲಿ ಸತ್ಯ ಉಂಟೆ ಅಂತ ಹೇಳಿದ್ರು. ಹೇಳ್ಯಾರ್ರಿಪ್ಪ ಮಹಾತ್ಮರು. ಇನ್ನು ಹೊಟ್ಟ ತೂರಿ ಕೈ ಹೊಟ್ಟಾದಂತೆ ರಾಮನಾಥ. ಇದೇನ್ರಿಪ್ಪ ಮಾತ? ನೋಡಪ್ಪ, ರಾಶಿ ಮಾಡಿದ್ದಿಪ್ಪ ಅಂತಂದ್ರ ಕಾಳ ನಿಟ್ಲ ಹಚ್ಚಿ ತೂರಿದೆ ಅಂದ್ರ ನಿನಗ ಕಾಳು ಸಿಗ್ತಾವ. ಬರೀ ಗೋಳ ತೂರಿ ಅಲ್ಲೇನು ಸಿಗೋದ್ರಿಪ್ಪ. ಬರೇ ಹೊಟ್ಟ ತಂದ ನಿಟ್ಲ ಹಚ್ಚಿ ತೂರಿದ್ರೆ ಅಂದ್ರೆ ನಿನಗೆ ಏನು ಸಿಗಂಗಿಲ್ಲ. ಅದು ಕಾಳು ಸಿಗಂಗಿಲ್ರಿಪ್ಪ. ಕಾಳು ಸಿಗಬೇಕಾಗಿತ್ತಂದ್ರ ರಾಶಿ ಮಾಡ್ಬೇಕಾಗ್ತದ್ರಿಪ್ಪ. ರಾಶಿ ಮಾಡ್ಬೇಕಾಗ್ತೈತಿ. ಹೌದು. ಹೌದಿಲ್ಲ? ರಾಶಿ ಮಾಡೋ ಸಲುವಾಗಿಂದ ಎರಡು ಕಲಾ ಸಂಘಗಳನ್ನ ಕೂಡಿಸ್ಯಾರಿಪ್ಪ. ಇಲ್ಲಿ ಗೋಳ ತೋರೋದಿಲ್ಲ, ಇಲ್ಲಿ ಗೊಳ್ಳ ಅನ್ನೋದು ಒಟ್ಟ ತರೋದಿಲ್ಲ. ಹೌದು. ಅದಕ್ಕೆ ಹೇಳ್ತಾರ ಮಹತ್ವರ ಒಂದು ಕಡೆ. ಏನ್ ಹೇಳ್ರಿಪ್ಪ? ಮಧುರ ಗುಣ ಇರಿವಿ ಬಲ್ಲದು. ಹೌದು. ಮಧುರ ಗುಣ ಇರಿವಿ ಬಲ್ಲದು, ವಾಯುಗುಣ ಸರ್ಪ ಬಲ್ಲದು. ಗೋತ್ರದ ಗುಣ ಕಾಗಿ ಬಲ್ಲದು, ವ್ಯಾಳೆ ಗುಣ ಕೋಳಿ ಬಲ್ಲದು ಅಂತ ಹೇಳಿದ್ರು. ಹಿಂಗಂದ್ರೆ ಏನ್ರಿಪ್ಪ ಮಾತ? ಹಿಂಗಂದ್ರೆ ಏನು? ಯಾವ್ದು? ಇರಿವಿಗೆ ಮೂಗಿಲ್ಲ. ಏನ್ ಮಾಡ್ತದ್ರಿಪ್ಪ ಇರಿವಿ? ಇರಿವಿ ಏನು ಮಾಡ್ತೈತಿಪ್ಪ ಅಂತಂದ್ರ, ಒಂದು ಗಿಡದೊಳಗ ಯಾವ ಟೊಂಪಿ ಒಳಗ ಕಾಯಿ ಹಣ್ಣಾಗೈತೆ ಅನ್ನೋದು ಗುರುತ ಹಿಡಿಬೇಕಾಗಿತ್ತಂದ್ರ ಆ ಗಿಡದ ಬೇರೆ ಕೊಂಡಿಲಿಕ್ಕೆ ಹಿಡಿತಪ್ಪ ಅಂತಂದ್ರ ಇಂತಲ್ಲೇ ಕಾಯಿ ಹಣ್ಣಾಗ್ಯದ ಗುರುತ ಹಿಡಿತೇನ್ರಿ ಇರಿವಿ. ಹೌದು. ಅದಕ್ಕೆ ಹೇಳಿದ್ರು ಮಧುರ ಗುಣ ಇರಿವಿ ಬಲ್ಲದು. ಹೌದು. ಬರಬಾರ್ದರಿಪ್ಪ. ವಾಯುಗುಣ ಸರ್ಪ ಬಲ್ಲದು. ಅದಂಗ್ರಿಪ್ಪ ಮಾತ? ಹಾವಿಗೆ ಕಿವಿ ಇಲ್ಲ. ಏನ್ ಮಾಡ್ತದ್ರಿಪ್ಪ ಹಾವಿಗೆ ಕಿವಿ ಇಲ್ಲ. ಅವಂಗ ನೀರು ಕೊಡ್ರಿ, ಇಲ್ಲ ಬೆಲ್ಲ ಕೊಡ್ರಿ. ಹಾವಿಗೆ ಕಿವಿ ಇಲ್ಲ. ಹೌದು. ಮನುಷ್ಯ ಆಗಲಿ ದನ ಆಗಲಿ ಬರೋದು ಹೆಂಗ ಕಂಡು ಹಿಡಿತೈತಿಪ್ಪ ಅಂತಂದ್ರ, ಹೆಂಗ್ರಿಪ್ಪ? ತನ್ನ ನ್ಯಾಲಿಗೆಯನ್ನು ತೆಗೆದು ನೆಲಕ್ಕೆ ಹಚ್ಚತಪ್ಪ ಅಂತಂದ್ರ ದನ ಮನುಷ್ಯ ಬರೋದು ಕೂನ ಹಿಡಿದೇನ್ರಿ? ಏನೋ ಬರ್ಲಿ ಹೌದು. ಕಂಡು ಹಿಡಿತೈತೆ, ಗಾಳಿ ವೇಗದಿಂದ ಕಂಡು ಹಿಡಿತೈತೆ. ಅದಕ್ಕ ವಾಯುಗುಣ ಸರ್ಪ ಬಲ್ಲದು ಅಂತ ಹೇಳಿದ್ರು. ಏನಾರಿಪ್ಪ ಮಹಾತ್ಮರು? ಹೌದು. ಅದೇ ತರವಾಗಿ ಗೋತ್ರದ ಗುಣ ಕಾಗಿ ಬಲ್ಲದು. ಅದೇ ಹಂಗ್ರಿಪ್ಪ ಮಾತ? ಹಿಂದಕ್ಕೆ ಹಿರಿಯರು ಹೇಳ್ತಿದ್ರು. ಏನ್ ಹೇಳ್ತಾರ್ರಿಪ್ಪ ಮಹಾತ್ಮರು? ಮುಂಜಾನೆ ಎದ್ದು ಮನೆ ಜಂತಿ ಮೇಲೆ ಬಂದು ಕಾಗಿ ಕೂಗಾಕೈತಂದ್ರ ಇಂದ ಯಾರೋ ಪವನ್ಯರು ಬರ್ತಾರ ಯವ್ವ ಅಂತಿದ್ರು. ಮನ್ಯಾಗ ಮಾತಾಡ್ತಾರನ್ರಿ? ಹೌದು. ಮೊದಲ ಹೌದು. ಗಾಡಿ ಇದ್ದಿದ್ದಿಲ್ಲ, ಗೋಡ ಇದ್ದಿದ್ದಿಲ್ಲ. ಹೌದು. ಆ ಜಂತಿ ಮೇಲೆ ಬಂದು ಕಾಗಿ ಕೂಗಾಕೈತಂದ್ರ, ಒಲಿ ಊದಾಕೈತಂದ್ರ ಪವನ್ಯರು ಬರ್ತಾರ ಮೊದ್ಲವ್ರು ಹೇಳ್ತಾರ್ರಿ. ಇಂದ ಯಾರೋ ಪವನ್ಯರು ಬರ್ತಾರೋ ಅಂತ ಹೇಳ್ತಿದ್ರು. ಹೌದು. ಬಸ್ ಸ್ಟ್ಯಾಂಡ್ ಮೇಲೆ ಹಿಂಡ್ಗಟ್ಲೆ ಕೂಗ್ತಾವ, ಅಲ್ಲಿ ಯಾರು ಬರ್ತಾರ್ರಿಪ್ಪ? ಮೋದಿ ಬರ್ತಾವ. ಯಾರು? ಹೌದಾ? ಏನ್ ಅಡ್ನಾಡಿ ಕೇಳ್ತೇನೋ ನೀ? ಇವಂದ್ ನೋಡ್ರಿ, ನಾ ಅಲ್ಲ.
ಬಸ್ ಸ್ಟ್ಯಾಂಡ್ ಮೇಲೆ ಕೂತು ಕೂಗು ಕಾಗೆ ಬೇರೆ. ಹೌದೌದು, ಅಲ್ಲಿ ಮೋದಿ ಬರ್ತಾನೆ ಕೇಳ್ದಾರ ನೀವು. ಮೋದಿ ಬರಂಗಿಲ್ಲ. ಹೌದ್. ಬಸ್ ಸ್ಟ್ಯಾಂಡ್ ಮೇಲೆ ಯಾಕೆ ಕೂತು ಕೂಗುತ್ತಾವಪ್ಪ ಅಂತಂದ್ರ ಯಾಕ್ರಿಪ್ಪ? ಒಂದ ತುತ್ತ ಅನ್ನದ ಅಗಲಕ್ಕಾಗಿ ಕೂಗಿ ತನ್ನ ಬಳಗವನ್ನು ಕರೆದು ಊಟ ಮಾಡ್ತದ. ಹೌದು ಹೌದ್ರಿಪ್ಪ, ಕಾಗಿ ಕಾಗಿ ಅಂತ ಧರ್ಮದರಿ ಕಾಗಿಯಲ್ಲಿ ಕಾಗಿಯಲ್ಲಿ ಹೌದು. ಅದಕ್ಕ ಬಸ್ ಸ್ಟ್ಯಾಂಡ್ ಮೇಲೆ ಕೂತು ಕೂಗುತ್ತದ. ಹೌದು ಹೌದ್ರಿಪ್ಪ. ಮನಿ ಜಂತಿ ಮೇಲೆ ಏನು ಕೂಗುತ್ತದ ನೋಡು, ಅದು ಮುಂದಿನ ಗೋತ್ರವನ್ನು ಹೇಳ್ತದ. ಹೌದು ಹೌದ್ರಿಪ್ಪ, ಪಾವನ್ಯರ್ ಬರೋದು ಭವಿಷ್ಯ ಹೇಳ್ತೈತೆ ಅದು. ಯಾನ್ರಿ ಕೇಳ್ತಾ ಇನ್ನು? ಅದೇ ತರವಾಗಿ ಹಾ ವ್ಯಾಳೆ ಗುಣ ಕೋಳಿ ಬಲ್ಲದು ಅಂತ ಹೇಳಿದ್ರು. ಹೌದು ಹೌದು, ಅದ ಹೆಂಗ್ರಿಪ್ಪ? ಅದು ಹೆಂಗಪ್ಪ ಅಂತಂದ್ರ ಬೆಳಗಿನ ಜಾವ 4:30-5 ಗಂಟೆ ಆಯ್ತಂದ್ರ ಕೋಳಿ ಕೂಗಾಕತ್ತಾವ. ಮಾಸ್ತರ ಕೋಳಿ ಕೂಗಂಗಿಲ್ಲ, ಹುಂಚು ಕೂಗ್ತದ. ಒಂದಿಲು ಕೋಳಿ ಕೂಗಂಗಿಲ್ಲ, ಹುಂಜು ಹುಂಚು ಕೂಗ್ತದ. ಒಂದಿಲು ಹ್ಞೂ ಅನ್ಲ. ಹಾ, ಹುಂಚು ಕೂಗ್ತಾವ. ಏ ಇಬ್ರು ಕೂಡಿದೆ. ಇದ ಚಲೋ ಗಂಟೆ ಬಿದ್ದು ನನಗೆ ನೀನು. ಹೌದ, ಒಬ್ಬ ಇಂಥ ಜರಳಿ ಊರೊಳಗೆ ನಿನ್ನಂತ ಒಬ್ಬ ಏನ್ ಮಾಡಿದಪ್ಪ ಅಂತಂದ್ರ ಏನ್ ಮಾಡಿದ್ದೀರಿ ಸರ? ಆ ಕುರಿಗಳ ಮೇಯಿಸ್ಕೋತ ಆ ಗಿಡ ಕಡಿತಿದ್ದವ. ಹೌದೌದು, ಗಿಡ ತಪ್ಪಲ. ಹಾ ಇಲ್ಲ, ಗಿಡ ಕಡಿತಿದ್ದಂದ್ರ ಅದನ್ನ ತಿಳ್ಕೊ. ಬಾಟಿಗೆ ಹಚ್ಚಿ ಕಡಿತಾವಲ್ಲ ಏನ್ರಿ? ಬಾಟಿಗೆ ಚಲ್ಲ, ಅವ ಯಾವ ಟಂಪ್ಯಾಗ ನಿಂತಿದ್ ನೋಡು ಅದ ಟಂಪಿ ಕಡಿತಿದ್ದ. ಹೌದೌದ್ರಿಪ್ಪ, ಅವ್ ಕಾಳಿದಾಸನ್ ಸಿನಿಮಾ ನೋಡಿರ್ಬೇಕ್ರಿ ಬಹುತೇಕ. ಏಯ್ ಇಲ್ಲ, ಆ ಟಂಪಿ ಕಡಿಯುವಾಗ ಅಲ್ಲೊಬ್ಬ ಬ್ರಾಹ್ಮಣರ ಹಾಯ್ದು ಹೊಂಟಿದ್ದ. ಏ ತಮ್ಮ, ಹೌದು ಆ ಟಂಪ್ಯಾಗ ನಿಂತಿದ್ದೆ ಅದ ಟಂಪಿ ಕಡ್ದೆ ಅಂದ್ರೆ ನೀ ಬೀಳ್ತೀಯಲ್ಲೋ, ಯಾಕೆ ಅದನ್ನ ಬಿಟ್ಟು ಬೇರೆ ಟೊಳ್ಳ್ಯಾಗ ನಿಲ್ಲು, ಅದನ್ನ ಕಡಿ ಅಂತ ಹೇಳಿದವ. ಕಡಿ ಅಂತ ಹೇಳಿದ್ರಿಪ್ಪ, ಶಾನ್ಯ ಮನುಷ್ಯ ಮೊದ್ಲ ಬ್ರಹ್ಮಣ್ಣ ಅವ್ರ. ಹಾ, ಅವಾಗ ನಿನ್ನಂತ ಅವ ಏನಂದ, ಏನಂದ್ರಿಪ್ಪ? ನಾ ಬೀಳ್ತೇನೆ ಅನ್ನೋದು ನಿನಗೆ ಹೆಂಗ ಕೂನ ಅಂತ ಕೇಳ. ಕೆಳಗೆ ನಿಂತು ಕೆಳಗದೆ ಹೆಂಗ್ ಕೂನ ಅಂತ ಕೇಳಿದನ್ರಿ. ಅವಾಗ ಅವ ಹೇಳಿದ, ಹಾ, ಆ ನಿನ್ನ ತಲೆ ಮೇಲಿನ ಟವಲ್ ಏನೈತಿ ನೋಡು ಆ ಟೊಳ್ಳಿ ಕಟ್ಟು. ಹೌದು, ಕಡಿ ಟೆಂಪಿ ಕೊಟ್ಟ. ಹಾ, ಬ್ಯಾರೆ ಟಂಪ್ಯಾಗ ಕೂತ್ ಕಡಿ, ಹೌದು ಹೌದು, ಅದು ಬೀಳ್ತೈತಿ ಇಲ್ಲಿ ನೋಡು ಅಂದವ. ಹೌದು, ಚೌಕಾಸಿ ಮಾಡಿ ನಂತರ ಅವಾಗ ತಲೆ ಮೇಲಿನ ಟವಲ್ ಅನ್ನು ತೆಗೆದ ಟಂಪಿಗೆ ಕಟ್ಟಿದ, ಬ್ಯಾರೆ ಟಂಪ್ಯಾಗ ನಿಂತ ಕಡ್ದ. ಹೌದು ಹೌದು, ಅದು ಮುರ್ಕೊಂಡ ತೆಳಗ್ ಬಿತ್ತು. ಅವಾಗ ಇವ್ ಏನ್ ಮಾಡಿದ, ಇವ್ ಬ್ರಾಹ್ಮಣ ಬಹಳ ಶಾನ್ಯ ಅದಾನ, ವಿದ್ವಾಂಸ ಅದಾನ. ಹೌದು ಹೌದ್ರಿಪ್ಪ, ಪಂಡಿತದಾನ. ಅದ್ ತಿಳ್ಕೊಂಡ ಓಡಿ ಓಡಿ ಗಿಡ ಇಳಿದು ಓಡಿ ಬಂದ ಅವನ ಕಾಲು ಗಚ್ಚ ಹಿಡ್ದ. ಹೌದು ಹೌದ್ರಿಪ್ಪ, ಬಿಡಲಿಲ್ರಿ ಕಾಲು ಗಚ್ಚ ಹಿಡ್ದ. ಅವಾಗ ಅವನ್ ಕೇಳ್ತಾನ, ಏನ್ ಕೇಳ್ತಾನ್ರಿಪ್ಪ? ಏನ್ ನಂದು ಸಾವು ಎಂದೈತಿ ನೀ ಹೇಳಬೇಕಂತಂದವ. ಹೌದೌದು, ಇಟ್ಟು ಶಾನೆ ಆಯ್ತಂದ್ರೆ ನಾ ಯಾವಾಗ ಸಾಯ್ತಾನೆ ಹೇಳಬೇಕು. ಹಾ, ನೀ ಇಟ್ಟು ಎಲ್ಲ ತಿಳ್ಕೊಂಡು ಇಟ್ಟು ಶಾನೆ ಅದೇ ಅಂದ್ರೆ ನಾ ಯಾವಾಗ ಸಾಯ್ತಾನೆ ಹೇಳಬೇಕಂದವ. ಹೌದೌದು, ಹಾಗೆ ಏನ್ ಹುಟ್ಟು ಸಾವ ನನ್ನ ಕೈಯಲ್ಲಿ, ಹುತ್ಸಾಹ ಭಗವಂತನ ಕೈಯಲ್ಲಿ ಅದು ಬಿಡ್ ನನ್ನ ಕಾಲ ಅಂದವ. ಅದು ಆಟ ಆದ್ರೆ ಬಿಡಲಿಲ್ರಿ ನೀವು. ಏ ನಾ ಬಿಡಂಗಿಲ್ಲ, ನಿನಗೆಲ್ಲ ಗುರ್ತೈತಿ, ನನಗೆ ಹೇಳಬೇಕ. ಹೌದೌದು, ಇದು ಒಳ್ಳೆ ಒಣ ನಿಗ್ರ ಬಂದು ಕುಯ್ತವಾಗ. ಹೌದ್ರಿಪ್ಪ, ಯಾಕಂದ್ರ ಇದು ಗಪ್ ಹೊಂಟಿದ್ ಹೋಗ್ತಿದ್ದ, ಗಪ್ ಹೊಂಟಿದ್ದವ, ಹೆಂಗಾರ ಬೀಳುವಲ್ಲ ಕಡಿವಲ್ಲ ಹೊಂಟಿದ್ ಹೋಗ್ತಿದ್ದವ. ಹೌದೌದ್ರಿಪ್ಪ. ಅವಾಗ ಇವನ್ ಕೈ ಒಳಗಿಂದ ಪಾರ ಆಗ್ಬೇಕಂತ ಅವ ಏನ್ ಮಾಡಿದಂದ್ರ, ಏನ್ ಹೇಳನ್ರಿಪ್ಪ ಮಾತಾ? ನಿನ್ನ ತುದಿ ಮೂಗ ಹೌದು ಹೌದು, ಊತಾಗಿರ್ಬೇಕು, ಕಣ್ಣು ಸಣ್ಣ ಆದಾಗ ನೀ ಸಾಯ್ತಿ ಅಂತ ಹೇಳಿದವ. ಹೌದು ಹೌದ್ರಿಪ್ಪ, ತಿಳ್ಕೊಂಡ್ರಿ ಅವ್. ತಿಳ್ಕೊಂಡ. ಅವಾಗ ಇವ್ ವಿಚಾರ ಮಾಡ್ಕೋತ 1 ತಿಂಗಳು 2 ತಿಂಗಳು ಕುರಿ ಮೇಸ್ಕೋತ ಹಂಗ ಹಾದ. ಒಂದಿನ ಹ್ಯಾಂತ್ರ ಬುದ್ಧಿ ತರಬೇಕಾರ ಎಳೆ ಆಯ್ತು. ಹೌದು ಹೌದ್ರಿಪ್ಪ, ಇವ್ ಹಸದ್ ಹೈರಾಣ ಆಗಿದ್ದು, ಕುಡಿಯಾಕ ನೀರು ಇದ್ದಿದ್ದಿಲ್ಲ, ಉಣ್ಬೇಕಾರ ರೊಟ್ಟಿ ಇದ್ದಿದ್ದಿಲ್ಲ. ಹೌದೌದು, ಕುರಿಯಾಗ ಆ ಕುರಿಯಾಗ. ಹೌದು. ಅವಾಗ ಏನ್ ಮಾಡಿದಪ್ಪ ಅಂತಂದ್ರ, ಏನ್ ಮಾಡಿದ್ರಿ ಸರ? ಆ ಮೂಗ ಹಸದ್ ಕೆರಿದಾಗನ ತನ್ನ ಉದ್ದಾಗಿ ತನ್ನ ಕಣ್ಣಿಗೆ ತಾನ ಉದ್ದ ಕಾಣಕೈತದ. ಹೌದೌದ್ರಿಪ್ಪ, ಹೊಟ್ಟಾಗಿ ಬೆಂಕಿ ಬಿಟ್ಟ. ಅವಾಗ ವಿಚಾರ ಮಾಡ್ತಾನ, ನನ್ನ ಮೂಗು ಉದ್ದ ಆತ್ಲ ಇಂದ ಬತ್ ನಂಬರ್ ಅಂದ್ರಿ ಅವ್. ಇನ್ನು ಕಣ್ಣು ಹೆಚ್ಚಿ ಬಟ್ಲೆ ಕಣ್ಣಿಗೆ ಹೆಚ್ಚಿ ನೋಡ್ತಾನ. ಅದು ಕಣ್ಣು ಒಳಗೆ ಹೋಗಿದ್ರಿ, ಹಸದು ಕಣ್ಣು ಒಳಗೆ ಹೋಗ್ಯಾವ. ಅವಾಗ ಇನ್ನು ನಂದು ಇಂದು ಕಚ್ಚಿತೈತಿ ಅಂದವ. ಅದು ನಂಬರ್ ಬತ್ತ ಅಂದ್ರಿ ಅವ್. ಇನ್ನು ಕುರಿಯಾರ ಮೇಷ ಏನ್ ಮಾಡೋದೈತಿ, ಏನ್ ಮಾಡಿದೈತಿ, ಕುರಿ ಅಲ್ಲೇ ಬಿಟ್ಟ, ಮನಿಗೆ ಬಡ 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 ಬಂದ್ ಬಿಟ್ಟ. ಹೌದೌದ್ರಿಪ್ಪ, ಮನಿಗೆ. ಅವಾಗ ಬುತ್ತಿ ತಗೊಂಡು ಮಡದ ಹಾದಿ ಒಳಗೆ ಭೇಟಿ ಆದಳು. ಯಾಕದ ಒಳಗನ್ನು ಕುರಿ ಬಿಟ್ಟು ಎಲ್ಲಿ ಹೊಂಟಿದಿ? ಅದು ಒಂದು ಇಲ್ಲ ಆಟಲ್ ರೈ ಮನಿ ಮಠ. ಈ 1 ಇಲ್ಲ 2 ಇಲ್ಲ ಮನಿ ಮಠ ರಾವ್ ಅಂದ. ಹೌದೌದ್ರಿ, ಮನಿಗೆ ಹೋಗಿ ಗಾಡಿ ಹಚ್ಚೇನು ಕೂತ್ ನೋಡು. ಹೌದು, ಇವ್ ಹೈಕಿಲ್ ಹುಯ್ಕಿಲ್ ಏನ್ ಮಾತಾಡುವಲ್ಲ ಕಾತಾಡುವಲ್ಲ. ಗಪ್ಪಗಾರ ನಂಬರ್ ನೋಡ್ಕೊ ಗಪ್ಪಗಾರ ಕೂತ್ ಹ್ಯಾಂತ ಅದನ್ನ ಅಂದಳಿ ಇದನ್ನ ಅಂದಳಿ ಏನ್ ಬೇಕಾದಂದ್ರೂ ಇವೇನು ಕುಸುಕಿಲ್ಲ ಕುಯ್ಯಿಲ್ಲ. ಹೌದು, ಅವಾಗ
ಬಂದ್ ಗಂಡಗೆ ಅಳಿಗಾಡ್ಸ್ತಾಳ, ಆ ಕಡೆ ಅಳಿಗಾಡ್ಸ, ಆ ಕಡೆ ಹೊಳತಾನೆ ಈ ಕಡೆ ಅಳಿಸ, ಅವ್ವ ನನ್ನ ಗಂಡ ಸಾಯ್ತಿದ ಇಂತಳಕಿ. ಅದು